ನಮಸ್ಕಾರ ಸ್ನೇಹಿತರೆ, ಟಿಕ್ ಎಕ್ಸಾಮ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕೋಡಿಂಗ್ ಡಿಕೋಡಿಂಗ್ನ ಸ್ವಲ್ಪ ಬೇಸಿಕ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡೋಣ. ಓಕೆ, ಗಿಟಾರ್ ಈಸ್ ಈಕ್ವಲ್ ಟು HT/JS/BQ ಆಗಿದ್ದರೆ ವಯಲಿನ್ ಈಸ್ ಈಕ್ವಲ್ ಟು ಏನು ಅಂತ ಪ್ರಶ್ನೆ. ಓಕೆ, ಸೊ ನಾವು ಇದಕ್ಕೆ ಏನು ಮಾಡಿದ್ವಿ, ಆವಾಗಲೇ ನೀವು ನೋಡಿದಾಗೆ ಇಲ್ಲಿ ನಾವೇನು ಮಾಡ್ತೀವಿ, ಗಿಟಾರ್ ಅನ್ನೋದನ್ನ ಬರ್ಕೊಂತೀವಿ. ಆಮೇಲೆ ಅದರದ್ದು ಕೋಡೆಡ್ ವರ್ಡ್ ಏನಿದೆ ಅದನ್ನ ಕೆಳಗಡೆ ಬರ್ಕೋಬೇಕು. ಗಿಟಾರ್ ಅನ್ನೋದನ್ನ ಅಕ್ಷರಗಳನ್ನ ಬರ್ಕೋಬೇಕು, ಅದರ ಕೋಡೆಡ್ ವರ್ಡ್ನ ಕೆಳಗಡೆ ಬರ್ಕೊಳ್ಬೇಕು. ಈಗ ಅಬ್ಸರ್ವ್ ಮಾಡೋಣ, ಜಿ ಇರೋದೇನಾಗಿದೆ, ಹೆಚ್ ಆಗಿದೆ. ಅಂದ್ರೆ ಜಿ ಬಿಕಮ್ಸ್ ಹೆಚ್. ಅಂದ್ರೆ ಜಿ ಆದ್ಮೇಲೆ ನೆಕ್ಸ್ಟ್ ಅಕ್ಷರ ಏನು, ಒಂದು ಅಕ್ಷರ ಮುಂದಕ್ಕೆ ಹೋದ್ರೆ ಜಿ, ಒಂದು ಅಕ್ಷರ ಮುಂದಕ್ಕೆ ಹೋದ್ರೆ ಹೆಚ್ ಸಿಗುತ್ತೆ. ಯು ಇರೋದು ಟಿ ಆಗಿದೆ. ಅಂದ್ರೆ ಏನಾಗಿದೆ ಅಂತ ಅರ್ಥ, ಯು ಇರೋದು ಒಂದು ಅಕ್ಷರ ಹಿಂದಕ್ಕೆ ಬಂದಿದೆ, ಟಿ ಆಗಿದೆ, ಅದಕ್ಕೆ -1 ಅಂತ ಬರ್ದಿದೀವಿ. ಐ ಇರೋದು ಜೆ ಆಗಿದೆ, IJ ಅಂದ್ರೆ +1, ಒಂದು ಅಕ್ಷರ ಮುಂದಕ್ಕೆ ಹೋಗಿದೆ. ಟಿ ಇರೋದು ಎಸ್ ಆಗಿದೆ, ಒಂದು ಅಕ್ಷರ ಹಿಂದಕ್ಕೆ ಬಂದಿದೆ. ಎ ಇರೋದು ಬಿ ಆಗಿದೆ, ಅಂದರೆ ಒಂದು ಅಕ್ಷರ ಮುಂದಕ್ಕೆ ಹೋಗಿದೆ. ಮತ್ತೆ ಅದೇ ರೀತಿ ಆರ್ ಇರೋದು ಕ್ಯೂ ಆಗಿದೆ, ಒಂದು ಅಕ್ಷರ ಹಿಂದಕ್ಕೆ ಬಂದಿದೆ. ಅಲ್ಲಿ ಏನಾಗ್ತಿದೆ, ಇಲ್ಲಿ ಮೊದಲನೇ ಅಕ್ಷರ ಮುಂದಕ್ಕೆ ಹೋಗ್ತಾ ಇದೆ, ಒಂದು ಅಕ್ಷರ, ಎರಡನೇದು ಹಿಂದಕ್ಕೆ ಬರ್ತಾ ಇದೆ, ಮತ್ತೆ ಒಂದು ಅಕ್ಷರ ಮುಂದಕ್ಕೆ ಹೋಗ್ತಾ ಇದೆ, ಮತ್ತೆ ಹಿಂದಕ್ಕೆ ಬರ್ತಾ ಇದೆ. ಇದೇ ರೀತಿ ಆರ್ಡರ್ ಆಗುತ್ತೆ. ಸೊ ಇದನ್ನೇ ನಾವು, ಇದೇ ಲಾಜಿಕ್ ನಾವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ವಯಲಿನ್ ವಿ ಇರೋದು ಒಂದು ಅಕ್ಷರ ಮುಂದಕ್ಕೆ ಹೋದ್ರೆ ಡಬ್ಲ್ಯೂ ಬರುತ್ತೆ. ಐ ಇರೋದು ಒಂದು ಅಕ್ಷರ ಹಿಂದೆ ಬರಬೇಕು, ಒಂದು ಸ್ಟೆಪ್ ಹಿಂದೆ ಬಂದ್ರೆ ಹೆಚ್ ಆಗುತ್ತೆ. ಓ ಇರೋದು ಒಂದು ಸ್ಟೆಪ್ ಮುಂದೆ ಹೋದ್ರೆ ಪಿ ಆಯ್ತು. ಎಲ್ ಇರೋದು ಒಂದು ಸ್ಟೆಪ್ ಹಿಂದೆ ಬಂದ್ರೆ ಕೆ ಆಗುತ್ತೆ. ಐ ಇರೋದು ಜೆ ಆಗುತ್ತೆ, ಒಂದು ಅಕ್ಷರ ಮುಂದಕ್ಕೆ ಹೋದ್ರೆ. ಅದೇ ರೀತಿ ಕೊನೆಯ ಅಕ್ಷರ ಎನ್ ಒಂದು ಅಕ್ಷರ ಹಿಂದೆ ಬಂದ್ರೆ ಎಂ ಆಗುತ್ತೆ. ಅಲ್ಲಿಗೆ ಉತ್ತರ ಏನು, WHPKJM. WHPKJM ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡೋಣ. ಮೆಟೀರಿಯಲ್ ಅನ್ನು JBKXBOFXI ಎಂದು ಕೋಡ್ ಮಾಡಲಾಗಿದೆ. ಆ ಕೋಡ್ ನಲ್ಲಿ ಜಾಯ್ JOY ಅನ್ನು ಹೇಗೆ ಕೋಡ್ ಮಾಡಲಾಗಿದೆ. ಮತ್ತೆ ಸೇಮ್ ಲಾಜಿಕ್, ಅದೇ ಲಾಜಿಕ್ ನಾವು ಅಪ್ಲೈ ಮಾಡಬೇಕು. ಫಸ್ಟ್ ನಾವಿಲ್ಲಿ ಬರ್ಕೋಬೇಕು. ಏನ್ ಬರ್ಕೋಬೇಕು, ಇಲ್ಲಿ ಈ ಅಕ್ಷರ ಯಾವ್ದಾದ್ರು ಕೊಟ್ಟಿದಾರೋ ಅದನ್ನೆಲ್ಲ ಬರ್ಕೋಬೇಕು ಮೇಲೆ, ಮತ್ತೆ ಅದರ ಕೆಳಗಡೆ ಕೋಡಿಂಗ್ ವರ್ಡ್ ಏನ್ ಕೊಟ್ಟಿದಾರೋ ಅದು ಬರ್ಕೋಬೇಕು. ಇವ್ರು ಏನ್ ಮಾಡಿದಾರೆ, ಇಲ್ಲಿ ಎಂ ಇರೋದು ಜೆ ಆಗಿದೆ, ಅಂದ್ರೆ 3 ಅಕ್ಷರ 3 ಸ್ಟೆಪ್ ಹಿಂದಕ್ಕೆ ಬಂದಿದೆ. ಎ ಇರೋದು ಎಕ್ಸ್ ಆಗಿದೆ, 3 ಸ್ಟೆಪ್ ಹಿಂದೆ ಬಂದಿದೆ. ಹೇಗೆ 3 ಸ್ಟೆಪ್ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ, ಇಲ್ಲಿ ನಾನು ಇಲ್ಲೇ ಬರೀತೀನಿ ನೋಡಿ, XYZ ಆಯ್ತಲ್ವಾ. Z ಆದ್ಮೇಲೆ ಮತ್ತೆ ಸ್ಟಾರ್ಟ್ ಎಲ್ಲಿಂದ ಆಗುತ್ತೆ, ABCD ಹಿಂಗ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಮುಂದಕ್ಕೆ ಹೋಗುತ್ತೆ. ಸೊ 3 ಸ್ಟೆಪ್ ಹಿಂದೆ ಅಂದ್ರೆ ಹಿಂಗ್ ಬರುತ್ತೆ, AZY 3 ಸ್ಟೆಪ್ ಬಂದು ಎಕ್ಸ್ಗೆ ಬರುತ್ತೆ, ರಿವರ್ಸ್ ಬರ್ತಾ ಇದೆ ಅಂತ ಅರ್ಥ. ಓಕೆ, ಅದೇ ರೀತಿ ಟಿ ಇರೋದು ಕ್ಯೂ ಆಗಿದೆ, ಇ ಇರೋದು ಬಿ ಆಗಿದೆ. ಇಲ್ಲಿ ನೋಡಿ, ABCDE ಅಂದ್ರೆ 3 ಅಕ್ಷರ ಹಿಂದೆ ಬಂತು, 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್, ಏನಾಯ್ತು, ಬಿ ಆಯ್ತು. ಈ ರೀತಿ 3 ಸ್ಟೆಪ್ ಹಿಂದೆ ಬಂದಿದೆ. ಸೊ ಜಾಯ್ ಅಬ್ಸರ್ವ್ ಮಾಡೋಣ, ಜೆ ಇರೋದು 3 ಸ್ಟೆಪ್ ಹಿಂದೆ ಬಂದ್ರೆ ಏನಾಗುತ್ತೆ, ನೀವೇ ನೋಡಿ, GHIJ, ಜೆ ಇರೋದು 3 ಸ್ಟೆಪ್ ಹಿಂದೆ, 1 2 3 ಸ್ಟೆಪ್ ಬಂದ್ರೆ ಜಿ ಆಯ್ತು. ಅದೇ ರೀತಿ ಓ ಇರೋದು 3 ಸ್ಟೆಪ್ ಹಿಂದೆ ಬಂದ್ರೆ ಇಲ್ಲಿ ನೋಡಿ, JKLMNO ಅಂತ ಬರ್ತಿದ್ದೀನಿ. ಓ ಇರೋದು 3 ಸ್ಟೆಪ್ ಅಂದ್ರೆ 1 2 3, ಅಲ್ಲಿ ಏನಾಯ್ತು, ಎಲ್ ಆಯ್ತು, ಜಿ ಆಯ್ತು, ಇದು ಎಲ್ ಆಯ್ತು. ಅದೇ ರೀತಿ ವೈ ಇರೋದು 3 ಸ್ಟೆಪ್ ಹಿಂದೆ ಬಂದ್ರೆ ಬಿ ಆಗುತ್ತೆ. ಓಕೆ, ಸೊ ಆನ್ಸರ್ GLB ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಏನದು, ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಬ್ಲ್ಯಾಕ್ ಸ್ಮಿತ್ ಅನ್ನು ಎಂದು ಕೋಡ್ ಮಾಡಿದರೆ ಚಿಲ್ಡ್ರನ್ ಅನ್ನು ಹೇಗೆ ಕೋಡ್ ಮಾಡಲಾಗುತ್ತದೆ ಅಂತ ಹೇಳ್ಬೇಕು. ಬನ್ನಿ, ಮತ್ತೆ ಸೇಮ್ ಲಾಜಿಕ್. ಬ್ಲ್ಯಾಕ್ ಸ್ಮಿತ್ ಅನ್ನೋ ವರ್ಡ್ನ ನಾವು ಬರ್ಕೊಂತೀವಿ ಮೇಲೆ, ಲೆಟರ್ಸ್ನ ಸೆಪರೇಟ್ ಸ್ವಲ್ಪ ದೂರದಲ್ಲೇ ಬರ್ಕೊಳ್ಳಿ, ಈಸಿ ಆಗುತ್ತೆ ನಿಮಗೆ. ಅದ್ರ ಕೆಳಗಡೆ ಕೋಡಿಂಗ್ ವರ್ಡ್ನ ಮತ್ತೆ ಬರೀತೀವಿ. ಈಗ ಅಬ್ಸರ್ವ್ ಮಾಡೋಣ, ಬಿ ಇರೋದು ಸಿ ಅಂದ್ರೆ ಏನಾಯ್ತು, ಒಂದು ಸ್ಟೆಪ್ ಮುಂದಕ್ಕೆ ಹೋಯ್ತು. ಎಲ್ ಇರೋದು ಎನ್ ಆಗಿದೆ, LMN 2 ಸ್ಟೆಪ್ ಮುಂದಕ್ಕೆ ಹೋಯ್ತು. ಎ ಇರೋದು ಬಿ ಆಗಿದೆ, 1 ಸ್ಟೆಪ್ ಮುಂದೆ ಹೋಯ್ತು. ಸಿ ಇರೋದು ಇ ಆಗಿದೆ, CDE 2 ಸ್ಟೆಪ್ ಮುಂದೆ ಹೋಯ್ತು. ಮತ್ತೆ ಕೆ ಇರೋದು ಎಲ್ಲ ಆಯ್ತು, 1 ಸ್ಟೆಪ್ ಮುಂದೆ ಹೋಯ್ತು. ಅದೇ ರೀತಿ ಈಗ ನಾವು ಅಬ್ಸರ್ವ್ ಮಾಡಿದ್ರೆ ಲಾಜಿಕ್ ಏನಿದೆ, ಇಲ್ಲಿ ಮೊದಲಿಗೆ 1 ಸ್ಟೆಪ್ ಮುಂದೆ, ಆಮೇಲೆ 2 ಸ್ಟೆಪ್ ಮುಂದೆ, ಮತ್ತೆ 1 ಸ್ಟೆಪ್, ಮತ್ತೆ 2 ಸ್ಟೆಪ್, 1 2 1 2, ಈ ರೀತಿ ಆಗ್ತಾ ಇದೆ. ಇದೇ ಲಾಜಿಕ್ನ ನಾವು ಇಲ್ಲಿ ಅಪ್ಲೈ ಮಾಡೋಣ, ಆಯ್ತಾ. ಚಿಲ್ಡ್ರನ್ ಸಿ ಇರೋದು 1 ಸ್ಟೆಪ್ ಮುಂದೆ ಹೋದ್ರೆ ಡಿ ಆಗುತ್ತೆ. ಹೆಚ್ ಇರೋದು 2 ಸ್ಟೆಪ್ ಮುಂದೆ ಹೋಗ್ಬೇಕು, HIJ, ಅವಾಗ ಜೆ ಬಂತು. ಐ ಇರೋದು ಮತ್ತೆ 1 ಸ್ಟೆಪ್ ಮುಂದೆ. ಇದೇ ಲಾಜಿಕ್ನ ನಾವು ಅಪ್ಲೈ ಮಾಡ್ಕೊಂಡ್ರೆ ನಮ್ಗೆ ಏನು ಸಿಗುತ್ತೆ ಆನ್ಸರ್, DJJNETFP ಸಿಗುತ್ತೆ. ಅಲ್ಲಿಗೆ
ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಬನ್ನಿ ಇನ್ನೊಂದು ಕ್ವಶನ್. ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹೌಸ್ ಅನ್ನು IPVTF ಎಂದು ಬರೆಯಲಾಗಿದೆ. ಆ ಕೋಡ್ ನಲ್ಲಿ ಸ್ಕೂಲ್ ಅನ್ನು ಹೇಗೆ ಬರೆಯಲಾಗುತ್ತದೆ? ಬನ್ನಿ ನೋಡೋಣ. ಮತ್ತೆ ತುಂಬಾ ಸಿಂಪಲ್. ಹೌಸ್ ಅಂತ ಬರ್ಕೊಂಡ್ವಿ, ಹೌಸ್ ಅನ್ನೋದನ್ನ ಬರ್ಕೊಂಡಿದೀವಿ ನಾವು ಇಲ್ಲಿ. ಮತ್ತೆ ಇಲ್ಲೇನ್ ಬರ್ಕೊಂಡಿದೀವಿ? ಹೌಸ್ ಆಯ್ತಲ್ವಾ, ಅದ್ರ ಕೆಳಗಡೆ ಕೋಡ್ ಬರ್ಕೊಂಡ್ವಿ. ಅಬ್ಸರ್ವ್ ಮಾಡಿದ್ರೆ ಏನಾಗಿದೆ ಇಲ್ಲಿ? ಒಂದೊಂದೇ ಸ್ಟೆಪ್ ಮುಂದೆ ಹೋಗಿದೆ, ಒಂದ್ ಸ್ಟೆಪ್ ಮುಂದೆ ಹೋಗಿದೆ ಅಷ್ಟೇ. ಅದೇ ರೀತಿ ನಾವು ಸ್ಕೂಲ್ಗೂ ಲಾಜಿಕ್ ಅಪ್ಲೈ ಮಾಡ್ತೀವಿ, ಒಂದು ಸ್ಟೆಪ್ ಮುಂದೆ ಹೋಗ್ಬೇಕಷ್ಟೇ. ಎಸ್ ಇರೋದು ಟಿ ಆಗುತ್ತೆ, ಸಿ ಇರೋದು ಡಿ ಆಗುತ್ತೆ, ಹೆಚ್ ಇರೋದು ಐ ಆಗುತ್ತೆ, ಓ ಇರೋದು ಪಿ, ಮತ್ತೆ ಓ ಇರೋದು ಪಿ, ಎಲ್ ಇರೋದು ಎಂ ಆಗುತ್ತೆ. ತುಂಬಾ ಸಿಂಪಲ್ ಕ್ವಶನ್ಸ್ ಇದು. TDIPPM ಇಸ್ ದ ರೈಟ್ ಆನ್ಸರ್. ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬನ್ನಿ ಈ ವಿಡಿಯೋದ ಲಾಸ್ಟ್ ಕ್ವಶನ್ ನೋಡೋಣ. ACCED ಅನ್ನು ಇದು ಸ್ವಲ್ಪ ಹುಷಾರಾಗಿರ್ಬೇಕು, ಈ ತರ ಕೊಟ್ಟು ಆಯ್ತಾ. ನೋಡೋಣ ಬನ್ನಿ ಏನ್ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡಿರೋದು ಇವರು? ACCEDE ಏನಾಗಿದೆ? ಈ ಕೋಟೆಡ್ ವರ್ಡ್ ನೋಡಿದ್ರೆ ACD ಅಂದ್ರೆ ACD ಟಚ್ ಮಾಡಿಲ್ಲ. ಫಸ್ಟ್ 2 ಅಕ್ಷರ, ಸೆಕೆಂಡ್ 2 ಅಕ್ಷರ ಟಚ್ ಮಾಡಿಲ್ಲ, ಏನು ಚೇಂಜಸ್ ಆಗಿಲ್ಲ ಇಲ್ಲಿ. ಸೊ ಅದಕ್ಕೆ ಹೆಂಗಿದೆ ಹಂಗೆ ಬರ್ತಿದ್ದಾರೆ. ಮಧ್ಯದಲ್ಲಿರೋ 2 ಅಕ್ಷರ ಏನ್ ಮಾಡಿದ್ದಾರೆ? ಇಂಟರ್ಚೇಂಜ್ ಮಾಡಿದ್ದಾರೆ ಪೊಸಿಷನ್ಸ್ ನ. ಅಂದ್ರೆ ಸಿ ಇಲ್ಲಿತ್ತು, ಈ ಕಡೆ ಇತ್ತು, ಇದನ್ನ ಇಂಟರ್ಚೇಂಜ್ ಮಾಡಿದ್ದಾರೆ. ಈ ಇಲ್ಲಿಗೆ ಬಂತು, ಸಿ ಇಲ್ಲಿಗೆ ಹೋಯ್ತು. ಸೊ ನಾವು ಸೇಮ್ ಅದೇ ಲಾಜಿಕ್ ನ ಅಪ್ಲೈ ಮಾಡಬೇಕು. ಫಸ್ಟ್ 2 ಅಕ್ಷರ ಹೇಗಿತ್ತು ಮತ್ತೆ ಕೊನೆಯ 2 ಅಕ್ಷರ ಹೇಗಿತ್ತು ಹಾಗೆ ಬರೀಬೇಕು. ಮಧ್ಯೆ ಇರೋ 2 ಅಕ್ಷರ ಏನ್ ಮಾಡಬೇಕು? ಇಂಟರ್ಚೇಂಜ್ ಮಾಡಬೇಕು ಅಷ್ಟೇ. ಇಂಟರ್ಚೇಂಜ್ ಮಾಡಿದ್ರೆ ಈ ಆಪ್ಷನ್ ನಮಗೆ ಸಿಗುತ್ತೆ, ನೀಡೆಡ್ ಆಪ್ಷನ್ ನಮಗೆ ಸಿಗುತ್ತೆ. ಓಕೆ, ಸೊ ಏನಾಯ್ತು? ನೀಡೆಡ್ ಅನ್ನೋದು NEDED ಆಯ್ತು. ಓಕೆ, ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ಸೊ ಈ ವಿಡಿಯೋಯಿಂದ ನಿಮಗೆ ಮತ್ತಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಓಕೆ, ಟಿಕ್ ಎಕ್ಸಾಮ್ಸ್ ವಿಡಿಯೋನ ನೋಡ್ತಾ ಇರಿ, ಮತ್ತಷ್ಟು ನಾವು ವಿಷಯಗಳನ್ನು ಕಲಿಯೋಣ. ಓಕೆ, ಧನ್ಯವಾದಗಳು.